ಇಂಥ ಹೇಳಿಕೆಗಳನ್ನು ಯಾರು ಕೊಡಬಾರ್ದು. ಇದು ನನ್ನ ಮೊದಲನೇ ಸೂಚನೆ. ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ಸೋನಿಯಾ ಗಾಂಧೀಜಿಯವರಿದ್ದಾರೆ. ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ. ಆದರೆ ಈಗ ಬದಲಾವಣೆ ಎಲ್ಲಿದೆ ಬದಲಾವಣೆ? ಸೂಕ್ತ ಕಾಲ ಅಂದರೆ ನಾಳೆ ನಾಡ್ದೆ ಅಂತ ಇಲ್ಲ. ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ, ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಮತ್ತು ಟ್ವಿಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಕೊಡೋದೇ ಇಲ್ಲ. ನೀವು ಬದಲಾವಣೆ ಏನಾದ್ರು ಮಾಡ್ಲಕ್ಕೆ ಹೋಗಿ ಸ್ವಲ್ಪ ಆದಷ್ಟು ನಾವು ಗಾರ್ಡ್ ಮಾಡೀನಿ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ? ಅರೆ ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ, ಮಾಡಬಾರ್ದು ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು, ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತದೆ. ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ, ನಮ್ಮ ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ ಅಥವಾ MP-ಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳು ಮಾತಾಡಬಾರ್ದು. ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೇ ಹೊರತಾಗಿ ಅದನ್ನು ಅಲುಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತ್ ಇದೆ, ಅದಕ್ಕೆ ಇನ್ನೂ ವೀಕ್ ಮಾಡೋದು ಇವೆರಡೂ ಆಗಬಾರ್ದು. ಟಿವಿದವರು ಕೇಳಿದಾಗ ಈ ಮಾತನ್ನು ಹೇಳಿದ್ದೆವು. ಅದಕ್ಕೆ ಈಗ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ. ನಾವು ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ. ಅದ್ರಾಗೇನು ಯಾವ ಬದಲಾವಣೆ ಇಲ್ಲ. ಅದು ಪದೇ ಎಲ್ಲರೂ ಯಾರು ಕೇಳಬಾರ್ದು. ಇದು ನನ್ನ ಸೂಚನೆ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ನು ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅದಕ್ಕೆ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿ ನಾವು ಬೆಳೆಸ್ಬೇಕಂದಾಗ ಅದೇ ರೀತಿಯಾಗಿ ಎಲ್ಲರೂ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಅಷ್ಟು ಎಚ್ಚರಿಕೆ ಮಧ್ಯದಲ್ಲೂ ಮಾತಾಡೋದ್ರಿಗೆ ತಾವು ಹೇಳಿ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಟ್ರಿ. ಬಾಯಿ ಮುಚ್ಕೊಂಡಿರ್ಬೇಕು, ಯಾರು ಅವ್ರ ಕೆಲಸ ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಹೋಗಿ ಅನ್ನುವಂಥ ಎಚ್ಚರಿಕೆ. ಪ್ಲೀಸ್ ಡೋಂಟ್ ಟ್ವಿಸ್ಟ್. ಹೀಗಾದರೂ ಅದಕ್ಕೆ ನಾ ಯಾವತ್ತೂ ಇಲ್ಲಿ ಬಂದು ಕೊಡೋದು ಇಷ್ಟೇ. ಎಲ್ಲರೂ ಕೂಡಿ ಪಕ್ಷಕ್ಕೆ ಸ್ಟ್ರೆಂಥನ್ ಮಾಡಬೇಕು. ಸರ್ಕಾರದ ಗ್ಯಾರಂಟಿಗಳು ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು. ಅದರಿಂದ ಅವ್ರಿಗೆ ಒಳ್ಳೆಯ ಹೆಸರು ಬರ್ತಾ ಇದೆ. ಈ ಮಾದರಿಯ ಮೇಲೆ ಎಲ್ಲರೂ ಬೇರೆ ರಾಜ್ಯಗಳಲ್ಲಿ ಇದನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರಬೇಕು ಅಂಥೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಏನಾಗ್ತದೆ ಮಿಸ್ ಆಗ್ಬಿಡ್ತದೆ. ಅದಕ್ಕಾಗಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ. ಪಕ್ಷದ ಕಾರ್ಯಕರ್ತರು ಗೊಂದಲ ಸರ್. 2.5 ವರ್ಷ ಎಷ್ಟು ಸಾರಿ ಹೇಳ್ಬೇಕು?